ಅನುಮತಿ ಯಾರು ಕೊಟ್ಟಿದ್ರು ಇವರಿಗೆಲ್ಲ ಫ್ಲೆಕ್ಸ್ ಎಲ್ಲ ಊರೊಳಗೆಲ್ಲ ಹಾಕೊಂತಿಲ್ಲ ಅದಕ್ಕೆ ಇದಕ್ಕೆ ಪರ್ಮಿಷನ್ ಇದೆಯಾ? ಪೊಲೀಸರು ಹಾಕಿ ರಕ್ಷಣೆ ಕೊಡೋ ಸ್ಥಿತಿ ಇದು ಈ ಸರ್ಕಾರದ ಹಣಬರ. ಈ ಸರ್ಕಾರದ ಹಣಬರ. ಮಂಡ್ಯದಲ್ಲಿ ಆ ನಾಯಕರುಗಳು ಫೋಟೋ ಹಾಕೊಂಡವ್ರಲ್ಲ ಕಾಂಗ್ರೆಸ್ನವ್ರದ್ದು, ಆ ಫೋಟೋಗೆ ರಕ್ಷಣೆ ಕೊಡೋಕ್ಕೆ ವ್ಯಾನ್ಗಳ ತಂದು ನಿಲ್ಲಿಸ್ಕೊಂಡು ರಕ್ಷಣೆ ಕೊಡೋ ಮಟ್ಟಿಗೆ ನೀವು ಬಂದಿದ್ದೀರಿ. ಆ ಫ್ಲೆಕ್ಸ್ಗಳಿಗೆ ಮುಂದಕ್ಕೆ ಫ್ಲೆಕ್ಸ್ಗೆ ರಕ್ಷಣೆ ಕೊಡೋದಿರಲಿ, ಓಡಾಡಕ್ಕಾಗದೇ ಇರೋ ಪರಿಸ್ಥಿತಿ ಬರ್ತೀರಿ, ಸರಿಪಡಿಸ್ಕೊಳ್ಳಿ. ಇದೆ ರಾಜಕಾರಣ ಅಂತೀರಾ ಕಾಂಗ್ರೆಸ್? ನಾವು ಯಾಕೆ ರಾಜಕಾರಣ ನಾವು ಮಾಡಿದ್ದೀವ? ನಿನ್ನೆ ಅವರು ಪ್ರಾರಂಭ ಮಾಡಿರೋದು. ಮಂಡ್ಯದಲ್ಲೂ ಈ ರೀತಿಯ ಒಂದು ಪ್ರೇರೇಪಣೆ ಕೊಟ್ಟು ಅಮಾಯಕ ರೈತರುಗಳು ಹಣ ಸಂಗ್ರಹ ಮಾಡಿ, ಏನು ದೊಡ್ಡ ನ್ಯಾಷನಲ್ ಹೈವೇನಾ? ಒಂದು ಗ್ರಾಮದಲ್ಲಿ 5-6 ಸಾವಿರ ಜನ ವಾಸ ಇರ್ಬೋದು, ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ, ಅದು ಅದೇ ಜಾಗದಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ. 35 ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯನವರು ಹೋಗಿ ಆ ಧ್ವಜಸ್ತಂಭಕ್ಕೆ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಇದೇ ಸಿದ್ದರಾಮಯ್ಯನವರು ಅದೇ ಊರಿಗೆ ಹೋಗಿ 35 ವರ್ಷಗಳ ಹಿಂದೆ ಧ್ವಜಸ್ಥಾಪನೆ ಮಾಡಿ ಬಂದರು. ಅದೇ ಧ್ವಜಸ್ತಂಭನೆಯನ್ನು ಇವತ್ತು ಇದು ನವೀಕರಣ ಮಾಡಿರೋದು. ಅರ್ಥ ಮಾಡ್ಕೊಳ್ಳಿ, ನೀವೇ ಹೋಗಿ ಉದ್ಘಾಟನೆ ಮಾಡಿದ್ರಿ. ಆ ಊರನ್ನ ರೈತ ಬಾಂಧವರು, ಆ ಊರಿನ ನಾಗರಿಕರು ಅವರು ಯಾವೊಂದು ಭಾವನೆ ಇಟ್ಕೊಂಡಿದ್ದಾರೆ, ಆ ಭಾವನೆಯ ಆಧಾರದ ಮೇಲೆ ಊರಿನಲ್ಲಿ ತೀರ್ಮಾನ ತೆಗೆದುಕೊಂಡಂಥದ್ದೇನಿದೆ, ಅದನ್ನು ಇವತ್ತು ನೀವು ಯಾವುದೋ ಬೇರೆ ಕ್ಷುಲ್ಲಕ ಕಾರಣಗಳಿಗೆ ಈ ವಾತಾವರಣ ನಿರ್ಮಾಣ ಮಾಡಿ ಅಂತ ನಾವು ಹೇಳಿದ್ವಿ. ಟಾರ್ಗೆಟ್ ಹಿಂದುತ್ವ ಅಥವಾ ಟಾರ್ಗೆಟ್ ಇಲ್ಲಿ ನಾನು ಟಾರ್ಗೆಟ್ ಹಿಂದುತ್ವ, ಟಾರ್ಗೆಟ್ ರಾಮಂದು ಪ್ರಶ್ನೆ ಬೇರೆ ವಿಷಯ. ಅದು ಬೇರೆ ಕಡೆ ಮಾತಾಡೋಣ. ಕೆರಗೋಡಿನ ವಿಷಯ ಏನಿದೆ ಸಂಪೂರ್ಣ ರಾಜಕೀಯ. ಕೇಸರಿಯ ವಿಚಾರದಲ್ಲಿ ಅಂದರೆ ಈಗ ಕೇಸರಿನ ವಾಕೃತಿ ಅಂತ ಕಾಣ್ತಾರೆ ಅವರು ಅಂತ ಕಾಣ್ತದೆ. ರಾಮನ ಬಗ್ಗೆ ಅವ್ರಿಗೆ ಈಗಾಗಲೇ ನೋಡ್ತಾ ಇದ್ದೀನಿ. ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ? ಇವತ್ತು ನರೇಂದ್ರ ಮೋದಿ ಅವರು, ತಪ್ಪು ತಿಳ್ಕೊಬೇಡಿ, ನಾನಿನ್ನೂ ಮಾತಾಡಿಲ್ಲ, ವಿಧಾನಸಭೆಯಲ್ಲೇ ಮಾತಾಡ್ತೀನಿ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ ರಾಮನ ವಿಗ್ರಹ, ಅದಕ್ಕೆ ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಹೇಳಿದ್ರಲ್ವೇ. ನರೇಂದ್ರ ಮೋದಿ ಅವರು ಅವರ ರಾಜಕೀಯದ ಲೋಕಸಭೆ ಚುನಾವಣೆಗೋಸ್ಕರ ಮಾಡಿದ್ರು ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರೇ, ನಿಮ್ಮ ಸರ್ಕಾರ ಕಳೆದ 10 ತಿಂಗಳಿಂದ 5 ಗ್ಯಾರಂಟಿ ಅಂತ ಹೇಳಿ ಪ್ರತಿದಿನ ಜಾಹೀರಾತು ಕೊಡ್ತಾ ಇದ್ದೀರಲ್ಲ, 5 ಗ್ಯಾರಂಟಿ. ನರೇಂದ್ರ ಮೋದಿ ಅವರಾದರೂ ಉದ್ಘಾಟನೆ ಮಾಡಿರ್ತಕ್ಕಂಥ ರಾಮ ಮಂದಿರ, ಈ ದೇಶದ ರಾಮನ ಬಗ್ಗೆ ನಂಬಿಕೆ ಇರತಕ್ಕಂಥ ಹಲವಾರು ಜನ ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ರಾಮ ಮಂದಿರ, ಅದು ಕೇಂದ್ರ ಸರ್ಕಾರದ ದುಡ್ಡಲ್ಲ, ರಾಜ್ಯ ಸರ್ಕಾರದ ದುಡ್ಡಲ್ಲ, ಸಾರ್ವಜನಿಕರು ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ಮಂದಿರ. ನಿಮ್ಮ 5 ಗ್ಯಾರಂಟಿ ಯಾವುದು? ಪ್ರತಿದಿನ ಕೋಟ್ಯಾಂತರ ರೂಪಾಯಿ ಜಾಹೀರಾತು ಕೊಡ್ತೀರಿ. ಪ್ರತಿದಿನ ನಿಮ್ಮ ಗ್ಯಾರಂಟಿ, ರಾಹುಲ್ ಗಾಂಧಿ ಕರ್ಕೊಂಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ, ಪ್ರಿಯಾಂಕಾ ಗಾಂಧಿ ಕರ್ಕೊಂಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ, ಸೋನಿಯಾ ಗಾಂಧಿ ಕರ್ಕೊಂಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಯಾರ ದುಡ್ಡಲ್ಲಿ? ನಿಮ್ಮ ಪಾರ್ಟಿ ಆಫೀಸ್ ದುಡ್ಡು, ಅದು ಕಾಂಗ್ರೆಸ್ ದುಡ್ಡು. ಅದು ಆ ದುಡ್ಡು ರಾಜ್ಯದ 6.5 ಕೋಟಿ ಜನತೆ ತೆರಿಗೆ ರೂಪದಲ್ಲಿ ಕಟ್ತಾ ಇರ್ತಕ್ಕಂಥ ಹಣ, ಅದು ಆ ದುಡ್ಡಲ್ಲಿ ಗ್ಯಾರಂಟಿ ಕೊಡ್ತಾ ಇರೋದು ನಿಮ್ಮ ಕಾರ್ಯಕ್ರಮ. ರಾಜ್ಯದ ಜನತೆ ದುಡ್ಡು, ಅದು ತೆರಿಗೆ ರೂಪದಲ್ಲಿ ಕಟ್ಟಿರ್ತಕ್ಕಂಥ ಸರ್ಕಾರದ ದುಡ್ಡು. ಅದಕ್ಕೆ ನಿಮ್ಮ ನಾಯಕರು ಕರ್ಕೊಂಬಂದಿಲ್ಲಿ ಕಾರ್ಯಕ್ರಮ ಮಾಡಿ ಡಂಕುರ ಹೊಡಿತಿದ್ದೀರಲ್ಲ, ಅದು ರಾಜಕೀಯ ಪ್ರೇರಿತನೋ? ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಪ್ರೇರಿತ? ಅಯೋಧ್ಯೆನು ಕೇಳಲಿಕ್ಕೆ ಬಯಸ್ತೀನಿ ಸರ್. ಅವರು ಭಾಗವತ್ ಧ್ವಜವನ್ನು ಆರಿಸಲಿಕ್ಕೆ ನಮ್ದು ಯಾವುದೂ ವಿರೋಧ ಇಲ್ಲ, ಆದರೆ ಅಲ್ಲಿ ಭಾಗವತ್ ಧ್ವಜವನ್ನು ಆರಿಸಿದ ಬದಲು ರಾಷ್ಟ್ರಧ್ವಜವನ್ನು ಆರಿಸಿದ್ದಾರೆ. ಒಂದು ನಿಮಿಷ, ಭಾರತ ಧ್ವಜವನ್ನು ಹಾಕಬೇಕು ಅಂತಲೇ ಆ ಹಳ್ಳಿಯ ರೈತರು ಹಣ ಸಂಗ್ರಹ ಮಾಡಿ ಕಟ್ಟಿದ್ದಾರೆ. ಆ ಹಳ್ಳಿಯ ರೈತರು, ಹಳ್ಳಿಯ ಯುವಕರು 26ನೇ ತಾರೀಕು ಬೆಳಗ್ಗೆ ಅವರೇ ನಮ್ಮ ದೇಶದ ಧ್ವಜವನ್ನು, ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ. ನಮ್ಮ ರೈತರೇ, ಆ ಊರಿನವರು ಆರಿಸಿದ್ದಾರೆ. ಅದಷ್ಟೇ ಅಲ್ಲ, ಸಂಜೆ ಅದನ್ನು ನಿಲ್ಲಿಸಿದ್ದಾರೆ. ಅವ್ರು ಮಾಡಿದ್ರೆ ತಪ್ಪು ಮಾಡಿದ್ದಾರೆ, ಅದಕ್ಕೂ ಗೌರವ ಕೊಟ್ಟಿದ್ದಾರೆ ಊರಿನ ಜನ. ಅಗೌರವ ಸಲ್ಲಿಸಿರೋದು ನೀವು, ಸರಿಪಡಿಸ್ಕೋಬೇಕಂತ ನೀವೀಗ